ಗೌರವ ಇಲ್ಲ. ಈಗ ಎಲ್ಲಾರ್ಗೂ ಹೇಳ್ತಿಲ್ಲ ಏನಪ್ಪಾಜಿ, ಮಕ್ಕಳಲ್ಲಿ ಆ ಭಾವನೆ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ವಯಸ್ಸಾದಪ್ಪ ಮನೇಲಿದ್ರೆ ಯಾಕಾರು ಬದುಕಿದ್ದವ್ರ ಇವರು, ಇವ್ರಿಗಿನ್ನೂ ಸಾವು ಬರ್ಲಿಲ್ವಲ್ಲ, ಅಯ್ಯೋ ಇವ್ರ ಕಷ್ಟ ನೋಡೋಕ್ ಆಗ್ತಿಲ್ವಲ್ಲ ಅನ್ನುವಂತ ಮಕ್ಕಳೇ ತುಂಬಿ ತುಳ್ಕಾಡ್ತಾರೆ ಇವತ್ತು. ನೆನ್ಪಿಟ್ಕೊಳ್ಳಿ, 1000 ಜನ್ಮ ಎತ್ತಿದರೂ ಕೂಡ ತಾಯಿ ತಂದೆಯರ ಋಣವನ್ನ ತೀರಿಸ್ಲಿಕ್ಕಾಗೋದಿಲ್ಲ. ನಮ್ಮ ಚರ್ಮವನ್ನ ಸುಲಿದು ಚಪ್ಪಲಿ ಮಾಡಿದರೂ ಕೂಡ ನಮ್ಮ ತಾಯಿ ತಂದೆಯರ ಋಣವನ್ನು ತೀರಿಸ್ಲಿಕ್ಕಾಗೋದಿಲ್ಲ. ಮಗು ಹುಟ್ಟುವಾಗ ತಾಯಿಯ ಗರ್ಭದಿಂದ ಬರುವಾಗ ಮುಷ್ಟಿ ಹಿಡ್ಕೊಂಡು ಬರುತ್ತಂತೆ ಮಗು. ಆ ತಾಯಿ ಆ ಮಗುವಿನ ಕೈಯೊಳಗಡೆ ಧೂಳಿರುತ್ತಂತೆ, ಮಣ್ಣು. ಆ ಮಣ್ಣನ್ನು ಒರೆಸ್ತಾಳಲ್ಲ ತಾಯಿ ಸೆರಗಿನಿಂದ, ಅದೊಂದು ಸಣ್ಣ ಋಣವನ್ನು ಕೂಡ ತೀರಿಸ್ಲಿಕ್ಕೆ ಆಗೋದಿಲ್ಲ ತಾಯಿ ಋಣವನ್ನ. ತಂದೆ ಬೆವರು ಸುರಿಸಿ ಹಗಲು ರಾತ್ರಿ ಎನ್ನದೆ, ದಯಮಾಡಿ ನಾನು ಹೇಳುವಂತ ಕತೆ ನಿಮ್ಮ ಕಣ್ಣು ಮುಂದೆ ಚಿತ್ರವಾಗಿ ಬರ್ಬೇಕು, ಕೇಳಿಸ್ಕೊಳ್ಳಿ ದಯಮಾಡಿ. ಹಗಲು ರಾತ್ರಿ ತನ್ನ ಮಕ್ಕಳಿಗಾಗಿ ದುಡಿತಾನಲ್ಲ ತಂದೆ, ಅವನ ಋಣವನ್ನ 1000 ಜನ್ಮ ಎತ್ತರೂ ತೀರ್ಸಕ್ಕಾಗೋದಿಲ್ಲ. ಒಬ್ಬ ಮಗ ಇದ್ದ, ಒಬ್ಬನೇ ಮಗ, ಕಾಡಿ ಬೇಡಿ ಪಡೆದಿದ್ಲು ದೇವರನ್ನ ಮಾಡಿ. ಆ ಮಗ ತಾಯಿ ಮದುವೆ ಮಾಡಿಕೊಟ್ಲು, ಕೂಲಿ ಮಾಡಿ ಮದುವೆ ಮಾಡಿಕೊಟ್ಲು. ಇವನಿಗೊಂದು ಕೆಲಸ ಸಿಕ್ತು, ಮದುವೆಯಾದ 3 ತಿಂಗಳಿಗೆ ಊರು ಖಾಲಿ ಮಾಡ್ಕೊಂಡು ಬೇರೆ ಊರಿಗೆ ಹೊರಟೋದ ಹೆಂಡತಿ ಜೊತೆನಲ್ಲಿ. ತಾಯಿ ಒಬ್ಳೆ, ವಯಸ್ಸಾದ ತಾಯಿ, ಸರಿಯಾಗಿ ಕಣ್ ಕಾಣಿಸೋದಿಲ್ಲ, ಏನೂ ಇಲ್ಲ. ಹಿಂಗೆ ದಿನ ಕಳೀತಾ ಇತ್ತು. ಕೇಳಿಸ್ಕೊಳ್ಳಿ, ನಿಮ್ಮ ಕಣ್ಣಂಚಲ್ಲಿ ನೀರು ಬರ್ಬೋದು ಬಂಧುಗಳೇ. ಇವತ್ತು ತಾಯಿ ತಂದೆಯರನ್ನ ಹೇಗೆ ಅನಾಥರನ್ನಾಗಿ ಮಾಡಿ ಹೋಗ್ತಾ ಇದ್ದಾರೆ ಮಕ್ಕಳು. ಬೀದಿಗಳಲ್ಲಿ ಪಾಪ ನಾಯಿ ರೀತಿ ಅಲಿತಾ ಇದ್ದಾರೆ ಒಂದು ತುತ್ತು ಅನ್ನಕ್ಕಾಗಿ. ದೊಡ್ಡ ದೊಡ್ಡ ಕೆಲಸದಲ್ಲಿ ಇರ್ತಾರೆ, ಅಪ್ಪ ಅವನಿಗಂತೂ ತನ್ನ ಹಾಕೋದಿಲ್ಲ. ವಾರದಲ್ಲಿ ಒಂದಿನ ಬಂದು ಅವ್ರ ಅಪ್ಪ ಅಮ್ಮನ ನೋಡೋದಿಲ್ಲ. ಬೇರೆ ಊರಿಗೆ ಹೋದ ಮಗ, ಇಲ್ಲಿ ತಾಯಿಗೆ ಒಂದಿನ ಲಪ್ಪ ಹೊಡೆದು ರಪ್ಪನೆ ಬಿದ್ಲು ಕೆಳಗಡೆಗೆ. ಊರವರೆಲ್ಲ ಸೇರಿ ಅವಮ್ಮನ ಎಬ್ಬಿಸಿ ಏನು ಮಾಡಿ ಎಲ್ಲೋ ಕರ್ಕೊಂಡೋಗಿ ಒಂಚೂರು ಔಷಧಿ ಕೊಡ್ಸ್ಕೊ ಬಂದ್ರು. ಮಗನಿಗೆ ಫೋನ್ ಮಾಡ್ತಾವ್ರೆ, ನನಗ್ ಬಿಸಿ, ಬರಕ್ಕಾಗಲ್ಲ ನಾನು, ನೀವೇ ತೋರಿಸಿದ್ರಲ್ಲ ಬಿಡಿ ಅಂದ. ತಾಯಿಗೆ ಆಗಲ್ಲ ಸಾಯಿಸೋದು, ಈಗ ಚೂರಿ ಹಾಕಿ ಚುಚ್ಚದಾಗ ಆಗೋಯ್ತು. ತಾಯಿ ಕಣ್ಣಲ್ಲಿ ನೀರು ಜಲ 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 ಸುರಿತಾ ಇದೆ. ನನ್ನ ಕತೆ ನೋಡೋರು ಯಾರಪ್ಪ. ತಾಯಿ ಹಿಂಗೆ ಕುಂಟ್ಕೊಂಡು ದೊಣ್ಣೆ ಹಿಡ್ಕೊಂಡು ಅವ್ರಿವ್ರ ಮನೇಲಿ ಒಂದು ತನ್ನ ಇಸ್ಕೊಂಡು ಬೆಳಿತಾ ಇದ್ಲು, ಬದುಕ್ತಾ ಇದ್ಲು. ಒಂದಿನ ಏನೋ ದುರಾದೃಷ್ಟವೋ ಏನೋ ಮಲಗಿದೊತ್ತಲ್ಲಿ ಸತ್ತೋಗಿದ್ದಾಳೆ ಆ ತಾಯಿ. ಯಾರಿಗೂ ಗೊತ್ತಿಲ್ಲ. 2 ದಿನ ಆಗಿದೆ. ಇವಮ್ಮ ಎದ್ದೀಚೆಗೆ ಬರ್ಲಿಲ್ವಲ್ಲ, ದಿನ ಬತ್ತಿದ್ಲು ಕಾಪಿ ಕೇಳ್ಕೊಂಡು ಅಂತ ಒಂದು ಹುಡುಗಿ ಹೋಗಿ ನೋಡುವಾಗ 2 ದಿನ ಆಗಿದೆ, ಸತ್ತು ಸುತ್ತ ಆಗ್ಲಿ ಇರುವೆಗಳೆಲ್ಲ ಮುತ್ಕೊಂಡ್ಬಿಟ್ಟಿದೆ. ಕಣ್ಣಂಚಲ್ಲಿ ನೀರು ಬರ್ತದ ತಾಯಿ. ಒಬ್ಬ ಮಗ, ದುಡ್ಡು ಬೇಕಾದಷ್ಟಿದೆ, ಆದ್ರೂ ಒಬ್ಬ ತಾಯಿ ಅನಾಥಳಾಗಿ ಸತ್ತೋದ್ಲಲ್ಲ. ಓಡ್ ಬಂದ ಮಗ ಸೊಸೆ ಎಲ್ಲ ಕಾರಲ್ಲಿ ಬಂದದ್ದೆ, ಏನು ಲಬೋ 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 ಅಂತ ಬಾಯಿ ಬಡ್ಕೊಳ್ತಿದ್ದ. ಆ ಭಗವಂತ ಹೇಳ್ತಿದ್ನಂತೆ, ನೋಡಿ ಕರ್ಮ ನಮ್ಮನ್ನು ಬಿಡೋದಿಲ್ಲ ಅಂತ ಭಗವಂತ ಹೇಳ್ತಿದ್ನಂತೆ, ಬದುಕಿರುವಾಗ ತಾಯಿಗಂತೂ ತನ್ನ ಹಾಕದೇ ಇರೋ ಯೋಗ್ಯತೆ ಇಲ್ದರೋ ನೀನು ಮಗ, ನೀನು ಇವತ್ತು ಬಂದು ತಾಯಿ ಸತ್ತಾಗ ಗುಳೋ ಅಂತ ಹೇಳ್ತಿದ್ಯಲ್ಲಪ್ಪ. ಯಾರು ಖುಷಿಗಾಗಿ ಹೇಳ್ತಾ ಇದ್ದೀಯಾ? ಯಾರು ನೋಡ್ಲಿ ಅಂತ ಹೇಳ್ತಾ ಇದ್ದೀಯ ನೀನು? ಮಗನ ಮನಸ್ಸು ಕಲ್ಲಾಗಿತ್ತು. ಗೊಳೋ ಅಂತ ಹತ್ತರ ಪ್ರಯೋಜನ ಇಲ್ಲಪ್ಪ. ನಿನ್ ತಾಯಿ ಉಸಿರಿಲ್ದನೆ ಸತ್ತೋಗಿದ್ದಾಳೆ, ಅನ್ನ ಇಲ್ದನೆ ಸತ್ತೋಗಿದ್ದಾಳೆ ಕಣಯ್ಯ. ಕೆಲವು ದಿನಗಳ ಕಾಲ ಮಗ ಸೊಸೆ ಊರ ಅಟ್ಟಿ ತಗ್ ಬರೋದ್ ಬಿಟ್ಬಿಟ್ರು. ಅವು ಹೋದ್ಮೇಲೆ ಇನ್ನೇನ್ ಕೆಲಸ ಅಂತ ಹೇಳಿ ಸ್ವಲ್ಪ ದಿನದಲ್ಲೇ ಮಗನಿಗೆ ಆಕ್ಸಿಡೆಂಟ್ ಆಗಿ 2 ಕಾಲು ಮುರಿದೋದ. 2 ಕಾಲು ಮುರಿದೋಗಿ ವೀಲ್ ಚೇರಲ್ಲಿ ತಿರುಗಾಡುವಂತ ಸ್ಥಿತಿ ಬಂದಿದೆ ಈಗ ಅವನಿಗೆ. ನಾನು ಸುಳ್ಳು ಹೇಳ್ತಿಲ್ಲ. ಯಾರು ತಾಯಿ ತಂದೆಗೆ ದ್ರೋಹ ಮಾಡ್ತಾರೋ, ಯಾರು ಎತ್ತವರಿಗೆ
ಅನ್ಯಾಯ ಮಾಡ್ತಾರೋ, ಮಗ ಹಸ್ಕೊಂಡಿದ್ರು ಕೂಡ ಅವನಿಗಂತೂ ತನ್ನ ತಿನ್ನಿಸ್ಬೇಕು ಕಡೆಗಳಿಗೆನಲ್ಲಿ. ಇದು ನಿಜವಾದ ಪ್ರೀತಿ. ದೇವಸ್ಥಾನಕ್ಕೆ ಹೋಗಿ ಸುಮ್ಮನೆ ಕೈ ಮುಗಿದು ಬರೋದಲ್ಲ. ದೇವಸ್ಥಾನದಲ್ಲಿರೋ ದೇವರು ಕಲ್ಲಾಗಿರ್ಬೋದು, ಆದ್ರೆ ತಾಯಿ ಹೃದಯ, ತಂದೆ ಹೃದಯ ಕಲ್ಲಾಗ್ಲಿಕ್ಕೆ ಸಾಧ್ಯ ಇಲ್ಲ. ಮನೇಲಿ ಅಕ್ಕಿ ಕಾಳಿಲ್ಲ ಅಂದ್ರೆ ತಾಯಿ ತಿರುಗ್ಬಿಡ್ತಾಳೆ. ಹಂಗೆ ನಾಯಿ ತಿರುಗ್ದಂಗೆ ತಿರುಗ್ತಾಳೆ ಎಲ್ಲಾರ ಮನೆಯಲ್ಲಿ. ಒಂದ್ ಸೇರ ಸಿಟ್ಟಿದ್ರು ಕೂಡ ಬಾಯಿಲಿ, ಒಂದ್ ಪಾವ್ ಅಕ್ಕಿದ್ರು ಕೂಡ ಬಾಯಿಲಿ ಅಂತ. ಯಾತಕ್ಕಾಗಿ? ಮಕ್ಕಳ ಹಿತಕ್ಕಾಗಿ. ಅಂತ ತಾಯಿ ತಂದೆಯನ್ನ ನೀವು ಕಡೆಗಣಿಸಿದ್ರೆ ಯಾವುದೇ ಕಾರಣಕ್ಕೂ ಭಗವಂತ ಒಳ್ಳೇದು ಮಾಡೋದಿಲ್ಲ. ಅದಕ್ಕೆ ಹೇಳ್ತಾರೆ, ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬೇಡ, ಎತ್ತವರು ಮರಿಬೇಡ. ಅವ್ರನ್ನ ಮರೆತ್ರೆ ನಿನಗೆ ಒಳ್ಳೇದಾಗೋದಿಲ್ಲ ಕಣಪ್ಪ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಮೊನ್ನೆ ಸ್ವಲ್ಪ ದಿನಗಳ ಹಿಂದೆ ಗಮನವಿಟ್ಟು ಕೇಳಿಸ್ಕೊಳ್ಳಿ, ನೀವೆಲ್ಲ ಯೂಟ್ಯೂಬ್ ಅಲ್ಲಿ ನೋಡಿದ್ದೀರಿ, ಫೇಸ್ಬುಕ್ ಅಲ್ಲಿ ನೋಡಿದ್ದೀರಿ. ತಾಯಿಗೆ ವಯಸ್ಸಾಯ್ತು ಅಂತ ನಾನ್ ನೋಡ್ಕೊಳಕ್ ಆಗೋದಿಲ್ಲ ಅಂತ ಅಯೋಗ್ಯ ಮಗ ಅರ್ಧರಾತ್ರಲ್ಲಿ ತಂದು ಕಾಡೊಳಗಡೆ ಅವನು ಕೂರಿಸ್ಬಿಟ್ಟು ಹೊಟ್ಟೋಗವನೆ. ಕಾಡೊಳಗಡೆ ಬೆಳಗಾನ ಆ ತಾಯಿ ಕಣ್ಣಲ್ಲಿ ನೀರು ಹಾಕೊಂಡು, ಯಾರೋ ಪುಣ್ಯಾತ್ಮರು ಬೆಳಗಿನ ಜಾವದಲ್ಲಿ ಆ ದಾರಿಲಿ ಹೋಗುವಾಗ ನೋಡಿ ಆ ಎಮ್ಮನ್ ಕರ್ಕೊಂಡೋಗಿ ಎಲ್ಲೋ ಒಂದ್ ಕಡೆ ಸೇರ್ಸವ್ರೆ. ಒಳ್ಳೇದೇನವ ಇದು? ಒಳ್ಳೇದಾ? ದೇವ್ರ ಪೂಜೆ ಮಾಡ್ತೀವಿ, ದೇವ್ರಿಗೆ ಎಡೆ ಇಡ್ತೀವಿ, ತಂದೆ ತಾಯಿಗಂತೂ ತನ್ನ ಆಗ್ತಾ ಇಲ್ವಲ್ಲ ನಾವು. ಹೊಟ್ಟೆ ತುಂಬಾ ಕಂಠ ಪೂರ್ತಿ ಕುಡ್ದು ಬರ್ತೀವಿ, ಅಪ್ಪ ಅಮ್ಮನ್ನ ಹೆಂಗಿದೀಯಪ್ಪ ನೀನು ಅಂತ ಕೇಳ್ತಿಲ್ವಲ್ಲ ನಾವಿದು. ಯಾಕೆ? ಅವ್ರು ಮಾಡಿದ ಅನ್ಯಾಯ ಏನು? ಮರಿಬೇಡಿ, ಸಾಕ್ಷಾತ್ ದೇವ್ರಿಗೆ ಯಾರಿಗಾರ ಕಣ್ಣು ಕಂಡಿದ್ರೆ ಅದು ತಾಯಿ ತಂದೆ. ಒಂದು ಚಪ್ಪಾಳೆ ಬರ್ಲಿ ನಿಮ್ಮಿಂದ, ಜೋರಾಗಿ ಚಪ್ಪಾಳೆ ಬರ್ಲಿ. ಮಕ್ಕಳಿಗೆ ಅರ್ಥ ಆಗ್ಬೇಕಿದು, ಮಕ್ಕಳಿಗೆ ತಿಳಿಸ್ಕೊಡಿ. ಕೊಲೆ, ಸುಲಿಗೆ, ಅನ್ಯಾಯ, ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆ, ಕುಡಿತದ ಚಟ ಜಾಸ್ತಿ ಆಗ್ತಾ ಇದೆ. ಅಪ್ಪ ಅಮ್ಮ ಕಣ್ಣೀರಾಗ್ತಾ ಇದ್ದಾರೆ, ಹೆಂಡತಿ ಮಕ್ಕಳು ಕಣ್ಣೀರಾಗ್ತಾ ಇದ್ದಾರೆ. ಹಾಗಾಗ್ಬಾರ್ದು. ಅದಕ್ಕೆ ಹೇಳ್ತಾರೆ, ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಕೋಟಿ ಹಣವ ಗಳಿಸಲುಬಹುದು, ಮಹಡಿ ಮನೆಯ ಕಟ್ಟಲುಬಹುದು. ಕೋಟಿ ಹಣವ ಗಳಿಸಲುಬಹುದು, ಮಹಡಿ ಮನೆಯ ಕಟ್ಟಲುಬಹುದು. ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರಕುವರೇನೋ. ತಂದೆ ತಾಯಿ ಎನ್ನುವ ಸಿರಿಯು ಬಯಸಿದಾಗ ದೊರಕುವರೇನು. ಹಡೆದವರೆಂದು ನಗುತ್ತಿರಲದು, ಹಡೆದವರೆಂದು ನಗುತ್ತಿರಲದು, ನಿನ್ನಯ ಬಾಳಿನ ಸಿರಿ ಸಂಪದವು. ಏನೆಲ್ಲ ಮರೆತರು ತಮ್ಮ, ಹಡೆದವರ ನೀ ಮರಿಬೇಡ, ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ.
ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲುಬಹುದು. ಹಣವ ಕೊಟ್ಟು ಮಡದಿಯರನ್ನು ಸುಲಭದಲ್ಲಿ ಕೊಳ್ಳಲುಬಹುದು. ರಾಶಿ ರಾಶಿ ಧನವನ್ನು ಸುರಿಯೇ ಎತ್ತ ತಾಯಿ ದೊರಕುವಳೇನು. ರಾಶಿ ರಾಶಿ ಹಣವನ್ನು ಸುರಿಯೇ ಎತ್ತ ತಂದೆ ದೊರಕುವರೇನು. ಅಡೆದವರೆದುರು ಆಸ್ತಿ ಪಾಸ್ತಿ, ಅಡೆದವರೆದುರು ಆಸ್ತಿ ಪಾಸ್ತಿ, ನಶ್ವರ ಎಂಬುದನಿ ಮರಿಬ್ಯಾಡ. ನೋಡಿ, ಇವತ್ತು ಮಕ್ಕಳು ಯಾಕೆ ಈ ಮಾತನ್ನು ಪುಟ್ಟಸ್ವಾಮಿ ಹೇಳ್ತಿದ್ದಾನೆ ಅಂದ್ರೆ, ದಿನನಿತ್ಯ ನೋಡ್ತಾ ಇದ್ದೀವಿ ನಾವು, ಪ್ರತಿ ಹಳ್ಳಿಗಳಲ್ಲೂ ಕೇಳ್ತಾ ಇದ್ದೀವಿ. ಕೇವಲ ಆಸ್ತಿ ಆಸೆಗೆ ಯಾವುದೋ ಒಂದು ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಭಾಗದಲ್ಲಿ 5 ಜನ ಮಕ್ಕಳು, ಗಮನವಿಟ್ಟು ಕೇಳಿಸ್ಕೊಳ್ಳಿ, ಇಂಥ ಸ್ಥಿತಿ ಬರಬಾರ್ದು ಯಾರಿಗೂ ಕೂಡ. 1 ಕೋಟಿಗೆ ಅಮ್ಮ ಜಮೀನ್ ಮಾರಿದ್ಲು, ಅವಳ ಹೆಸರಿಗೆ ಬಂದಿತ್ತು. ರೋಡ್ ಸೈಡ್ ಯಾವುದೋ ಒಂದು ಜಮೀನು 1 ಕೋಟಿಗೆ ಬೆಲೆಗೆ ಹೋಗಿತ್ತು. ಇವೆಲ್ಲ ಪೇಪರ್ ಓದಿದ್ದೀರಿ. ಆಗೇನ್ ಮಾಡಿದ್ಲು ಆ ತಾಯಿ, 5 ಜನ ಮಕ್ಕಳು, 3 ಜನ ಗಂಡು 2 ಹೆಣ್ಣು. ಈ 3 ಜನ ಮಕ್ಕಳಿಗೂ ಕೂಡ ಗಂಡು ಮಕ್ಕಳಿಗೆ 20 ಲಕ್ಷ ಕೊಟ್ಲು. ಎಷ್ಟಾಯ್ತು? ಎಷ್ಟಾಯ್ತವ? 60 ಲಕ್ಷ ಆಯ್ತು. ಇನ್ನೆಷ್ಟಿದೆ ದುಡ್ಡು? 40 ಲಕ್ಷ ಇದೆ. ಹಾಗೇನ್ ಮಾಡಿದ್ಲು ಆ ಅಮ್ಮ, 2 ಹೆಣ್ಣು ಮಕ್ಕಳಿಗೂ ಕೂಡ, ಯಾಕೆ ನನ್ನ ರಕ್ತ ಅವು, ನಾನ್ ಸಾಕ್ದವಲ್ವಾ, ಪಾಪ ಕೂಲಿ ಮಾಡಿ ಬದುಕ್ತಾವೆ ಹೆಣ್ಮಕ್ಳು, ಅವ್ರೇನ ಅನ್ಯಾಯ ಮಾಡಿದ್ರು ಅಂದ್ಬಿಟ್ಟು ಏನ್ ಮಾಡಿದ್ಲು, ಅವಳಿಗೂ 20 ಲಕ್ಷ ಕೊಟ್ಬಿಟ್ರು. ಎಷ್ಟಾಯ್ತು ಒಟ್ಟೀಗ? 80 ಲಕ್ಷ ಆಯ್ತು. ಇನ್ನೆಷ್ಟಿದೆ? 20 ಲಕ್ಷ ಇದೆ. 20 ಲಕ್ಷ ಅವಳೇನ್ ಮಾಡಿದ್ಲು, ನನ್ಗಿರ್ಲಿಕ್ಕನಪ್ಪ, ನಾನ್ ಸತ್ತೋದ್ಮೇಲೆ ನೀವೇ ಮಾಡಿಕೊಳ್ಳ್ರಿ. ಈ 3 ಜನ ಮಕ್ಕಳು, ಗಂಡು ಮಕ್ಕಳು ಜಗಳಕ್ಕೆ ಬಂದ್ಬಿಟ್ರವ ಅಮ್ಮನ್ಗೆ. ಏನಂತ, ನನ್ನ ತಂಗಿದಿರ್ಗೆ ಯಾಕೆ ನೀನು 20 ಲಕ್ಷ ಕೊಟ್ಟಿದೀಯೇ, ಮದುವೆಯಾಗಿ ಹೋಗವ್ರೆ, ಅವ್ರಿಗೆ ಯಾಕೆ 20 ಲಕ್ಷ, ಅದನ್ನು ವಾಪಸ್ ಇಸ್ಕೊ ಬಂದ್ ಕೊಡು, ಇಲ್ಲಾಂದ್ರೆ ನಾವು ಮನೇಲಿ 3 ಜನ ಅನ್ನ ಹಾಕುದಿಲ್ಲ ಅಂತ ಹೇಳಿ ಜಾಡ್ಸ್ ತಳ್ಬಿಟ್ರು ಮನೆಯಿಂದ ಆಚೆ. ಅಮ್ಮ ಕಿರಿಮಗ ಬಂದು 20 ಲಕ್ಷ ಇಸ್ಕೊ ಬರ್ಬೇಕು ನನ್ನ ತಂಗಿದರ ಹತ್ರ. ಅವಳು ಯಾರು ನಮ್ಮ ಆಸ್ತಿಲ್ ದುಡ್ಡು ಇಸ್ಕೊಂಡು ಹೋಗೋಕೆ? ನೋಡಿ, ಕುಡಿದ್ಬಿಟ್ಟು ಬಂದು ಆ ತಾಯಿನ ಜೋರಾಗಿ ನೂಕದ. ಆ ಚರಂಡಿ ಕಲ್ಲಿತ್ತಲ್ಲ, ಕಲ್ಲು ಹಣೆಗೊಡಿತು, ಪಟ್ಟನ್ ಪ್ರಾಣ ಹೊಂಟೋಯ್ತಾ. ಯಾರೋ ಎತ್ಕೊಂಡು ಹೋದ್ರು, ನೋಡಿದ್ರು, ಜೀವ ಹೊರಟೋಗಿದೆ. ಮನೆ ಬಾಗ್ಲಕ್ಕೂ ಮಲಗಿಸ್ಲಿಲ್ಲ ಅಮ್ಮನ್ನ. ನೋಡಿ ಎಂತ ದುರಂತ ಇದು. ಅವ್ರ ಹೆಣವನ್ನ 3 ಜನ ಮಕ್ಕಳು ಮನೆ ಬಾಗ್ಲಲ್ಲಿ ಮಲಗಿಸ್ಲಿಲ್ಲ, ಬೀದಿಲ್ ಮಲಗಿಸಿದ್ರು, ಒಬ್ರು ನೋಡಕ್ ಬರ್ದೆ ಹೋದ್ರು. ಯಜಮಾನ್ರುಗಳಂದ್ರು, ನಿಮ್ಗೇನಾದ್ರೂ ಮಾನ ಮರ್ಯಾದೆ ಇದೀರಪ್ಪ, ಯಾಕ್ರು ಹಿಂಗ ಆಡ್ತಾ ಇದ್ರಿ? ಏನಿಲ್ಲ ಕಣಪ್ಪ, ನನ್ನ ತಂಗಿರ ಹತ್ರ 20 ಲಕ್ಷ ಕೊಡ್ಸ್ಬಿಟ್ಟು 40 ಲಕ್ಷವಾ, ನಮ್ಮ ಅವನ್ 20 ಲಕ್ಷ ಅದೇ, ನಮಗೆ ನಾವು 3 ಜನ ಹಂಚ್ಕೊತೀವಿ, ಹಂಚ್ಕೊಂಡ ಮೇಲೆ ನಮ್ಮ ಅವನ್ನ ಹೆಣ ಒಪ್ಪ ಮಾಡ್ತೀವಿ ಅಂತ ಜಗಳಕ್ಕೆ ನಿಂತ್ಕೊಂಡು. ಇಂಥ ಸ್ಥಿತಿ ಯಾರಿಗಾರು ಬರ್ಬೋದವ್ವ? ಬರಬಾರ್ದು, ಬರಬಾರ್ದು. ಕೊನೆಗೆ ಪೊಲೀಸ್ನವ್ರು ಬಂದು ಅವ್ರ ಜಮೀನಿದ್ರು ಕೂಡ ತಗೊಂಡೋಗಿ ಯಾವುದೋ ಒಂದು ಸ್ಮಶಾನದಲ್ಲಿ ಒಪ್ಪ ಮಾಡಿದ್ರು. ಅದಕ್ಕೆ ತಾಯಿ ತಂದೆ ಋಣವನ್ನ ನಮ್ಮ ಜನ್ಮ ಎತ್ತಿದ್ರು, 1000 ಜನ್ಮ ಎತ್ತಿದ್ರು ತೀರ್ಸ್ಲಿಕ್ಕೆ ಆಗೋದಿಲ್ಲ. ಅವರನ್ನು ಯಾವತ್ತೂ ಅವರನ್ನ ಕೈ ಬಿಡಬೇಡಿ. ಅದಕ್ಕೆ ಹೇಳ್ತಾರೆ, ನಿನಗೆ ಜನ್ಮ ಕೊಟ್ಟಳು ತಾಯಿ, ಬೇಡಿದ್ದನ್ನು ಕೊಟ್ಟ ತಂದೆ. ನಿನಗೆ ಜನ್ಮ ಕೊಟ್ಟಳು ತಾಯಿ, ಬೇಡಿದ್ದನ್ನು ಕೊಟ್ಟ ತಂದೆ. ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರೇ ತಾಯಿ ತಂದೆ. ಅನ್ನ ಬಟ್ಟೆ ವಿದ್ಯೆಯ ನೀಡಿ ಬೆಳೆಸಿದವರೇ ತಾಯಿ ತಂದೆ. ಅಕ್ಕರೆಯಿಂದ ಅಕ್ಷರ ಕಲಿಸಿ, ಅಕ್ಕರೆಯಿಂದ ಅಕ್ಷರ ಕಲಿಸಿ ನಿನ್ನನು ಜಗಕ್ಕೆ ತಂದವರಿವರು. ಏನೆಲ್ಲ ಮರೆತರು ತಮ್ಮ, ಪಡೆದವರ ನೀ ಮರಿಬ್ಯಾಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ಉಪಕಾರ ತೀರಿಸಬೇಕು, ಈ ಮಾತು ತಿಳಿದು ನೋಡ. ತನ್ನ ರಕ್ತ ಹನಿಯನ್ನು ಬಸಿದು ನಿನಗೆ ಜೀವ ತುಂಬಿದರವರು
ತನ್ನ ರಕ್ತ ಹನಿಯನ್ನು ಬಸಿದು ನಿನಗೆ ಜೀವ ತುಂಬಿದರವರು ಹುಟ್ಟಿದೊಡನೆ ಹಾಲನ್ನು ಕುಡಿಸಿ ಉಸಿರ ಉಳಿಸಿ ಬದುಕಿಸಿದವರು ಹುಟ್ಟಿದೊಡನೆ ಹಾಲನ್ನು ಕುಡಿಸಿ ಉಸಿರ ಉಳಿಸಿ ಬದುಕಿಸಿದವರು ಅಮೃತವನ್ನೇ ನೀಡಿದರವರು ಅಮೃತವನ್ನೇ ನೀಡಿದರವರು ವಿಷವನ್ನು ಅವರಿಗೆ ಉಣಿಸಲು ಬ್ಯಾಡ ನಾಯಿಗೆ ಅನ್ನ ಹಾಕ್ತಿವಿ ಅವನ್ಗೆ ಅನ್ನ ಹಾಕೋಕ್ ಆಗ್ತಿಲ್ವಲ್ಲ ಇದೇ ನೋವಿನ ಸಂಗತಿ ತಾಯಿ ತಂದೆಯರನ್ನು ಮರಿಬೇಡ್ರಿ ಅವರೇ ದೇವರು ಅಮೃತವನ್ನೇ ನೀಡಿದರವರು ವಿಷವನ್ನು ಅವರಿಗೆ ಉಣಿಸಲು ಬ್ಯಾಡ ಏನೆಲ್ಲ ಮರೆತರು ತಮ್ಮ ಪಡೆದವರ ನೀ ಮರಿಬ್ಯಾಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು ತಿಳಿದು ನೋಡ ಉಪಕಾರ ತೀರಿಸಬೇಕು ಈ ಮಾತು